ನಮ್ಮ RCB ಹುಡುಗ ನುವಾನ್ ತುಷಾರ್ ಯಾಕೋ ಫುಲ್ ಸೈಕ್ ಆಗಿದ್ರೆ ಅಂತ ನನಗೇನೋ ಅನ್ನಿಸ್ತಾ ಇದೆ ಮಗ. ಯಾಕಂತ ಹೇಳಿದ್ರೆ ನುವಾನ್ ತುಷಾರ್ ಹೋಗ್ಬಿಟ್ಟು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾರೆ. ಇದು ಬೇರೆ ಕಂಟ್ರಿ ಅಲ್ಲ, ಬೇರೆ ಯಾವುದೋ ಕ್ರಿಕೆಟ್ ಬೋರ್ಡ್ ಅಲ್ಲ, ಅವ್ರದೇ ಕ್ರಿಕೆಟ್ ಬೋರ್ಡ್ ಮೇಲೆ ಹೋಗ್ಬಿಟ್ಟು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ನಡೀತಾ ಇದೆ ಮಧ್ಯದಲ್ಲಿ. ನಮ್ಮೆಲ್ಲರಿಗೂ ಗೊತ್ತಿರೋದೇನು, ನುವಾನ್ ತುಷಾರ್ಗೆ ಇಂಜುರಿ ಆಗಿದೆ, ಅದಕ್ಕೋಸ್ಕರ ರಿಹಾಬ್ ಮಾಡ್ತಾ ಇದ್ದಾರೆ ಶ್ರೀಲಂಕಾದಲ್ಲಿ. ಆ್ಯಂಡ್ ಇನ್ನು NOC ಕೊಟ್ಟಿಲ್ಲ, ಬಿಕಾಸ್ ಇವರು ಕಾಂಟ್ರಾಕ್ಟ್ ಇರುತ್ತಲ್ವಾ ಶ್ರೀಲಂಕಾದವ್ರಿಗೆ. ಇವಾಗ ಇಂಡಿಯಾದಲ್ಲಿ ಯಾವ ಥರ ABCD ಅಂತ ಕಾಂಟ್ರಾಕ್ಟ್ ಇರುತ್ತೋ ಅದೇ ಥರ ಒಂದು ಕಾಂಟ್ರಾಕ್ಟ್ ಸೈನ್ ಕೂಡ ಮಾಡ್ಕೊಂಡು ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಇವ್ರ ಹತ್ರ. ಸೊ ಅದಕ್ಕೋಸ್ಕರ ಇವ್ರನ್ನ ಕೇರ್ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ನೋಡಬೇಕು ಅಂತ. ಏನೋ ಈ ಥರ ನಾವು ಅನ್ಕೊಂಡಿದ್ವಿ, ರಿಹಾಬ್ ಎಲ್ಲ ಮುಗಿಸ್ಕೊಂಡು NOC ತಗೊಂಡು ಮತ್ತೆ IPLಗೆ ಬರ್ತಾರೆ, ನಮ್ಮ RCBಗೆ ಆಡ್ತಾರೆ ಅಂತ. ಬಟ್ ಇಲ್ಲಿ ಮಧ್ಯದಲ್ಲಿ ಆಗ್ತಾ ಇರೋ ಕತೆಗಳೇ ಬೇರೆ. ನುವಾನ್ ತುಷಾರ್ ಹೋಗ್ಬಿಟ್ಟು ಶ್ರೀಲಂಕಾ ಕ್ರಿಕೆಟ್ ಮೇಲೆ ಏನೋ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಏನೋ ಕಿತಾಪತಿ ನಡೀತಾ ಇದೆ. ಆ್ಯಂಡ್ ಡಿನೈಡ್ NOC ಫಾರ್ IPL. ನುವಾನ್ ತುಷಾರ್ ಆಸ್ ಡಿನೈಡ್ ಆ್ಯಂಡ್ IPL NOC ಬೈ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್. ಇದು ಗೊತ್ತಿತ್ತು. ಆ್ಯಂಡ್ ಫೈಲ್ಡ್ ಕೇಸ್ ಅಗೇನ್ಸ್ಟ್ SLC. Nuwan Tushar has filed case asking the court to Sri Lanka cricket to grant him an NOC for IPL 2026 ಅಂತೆ. ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಸ್ ಹಾಕೋರಂತೆ, ಕೇಳ್ತಾವ್ರಂತೆ, ನಾನು IPL ಆಡೋದಕ್ಕೆ ನನಗೆ ಗ್ರ್ಯಾಂಡ್ನ ಕೊಡಿಸಿ ಮತ್ತು NOCನ ಕೊಡಿಸಿ ಅಂತ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಹತ್ರ. ಇವರೇ ಹೋಗ್ಬಿಟ್ಟು ಈ ಥರ ಕೇಸ್ ಹಾಕಿದ್ರೆ ಅಂತ ಹೇಳಿದ್ರೆ ಶ್ರೀಲಂಕಾ ಕ್ರಿಕೆಟ್ ಬೋರ್ಡ್ ಮೇಲೆ, ಯಾಕೋ ಫ್ಯೂಚರಲ್ಲಿ ಇವ್ರಿಗೆ ಏನೋ ಹೊಡಿತಾರೆ ಅಂತ ಅನ್ನಿಸ್ತಾ ಇದೆ. ಯಾವ ಥರ ಮಿಸ್ ಆಗ್ತದೆ ನನಗೇನೋ, ಎಲ್ಲೋ ಮಿಸ್ ಹೊಡಿತಾ ಇದೆ. ನುವಾನ್ ತುಷಾರ್ ಮೇಲೆ ಏನೋ ಮಾಡ್ತಾರೆ ಫ್ಯೂಚರಲ್ಲಿ, ಸ್ವಲ್ಪ ಸ್ಕ್ವಾಡಲ್ಲಿ ಏನೋ ಬದಲಾವಣೆ ಮಾಡ್ತಾರೆ, ಇವ್ರನ್ನ ಕೂರಿಸ್ತಾರೆ, ಯಾಕೋ ಇವ್ರನ್ನ ಬೆಂಚ್ ಕಾಯಿಸ್ತಾರೆ ಅಂತ ನನಗೇನೋ ಫ್ಯೂಚರ್ ಅನ್ನಿಸ್ತಾ ಇದೆ. ಬಿಕಾಸ್ ಈ ಥರ ಎಲ್ಲ ಮಾಡೋಂಗಿಲ್ಲ. ಅವ್ರದ್ದೊಂದು ಕಂಟ್ರಿ ಅಂತ ಹೇಳಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಸ್ವಲ್ಪ ಅವ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಏನೋ ಆಗ್ತಾ ಇದೆ ಕ್ರಿಕೆಟಲ್ಲಿ. ಈ ಲೆವೆಲಿಗೆ ಕೇಸ್ ಹಾಕೋ ಲೆವೆಲ್ಗೆ ಹೋಗ್ಬಿಟ್ರೆ ಅಂತ ಹೇಳಿದ್ರೆ IPL ಸೈಕ್ ಮಾಡಿದ್ರೆ ಅಂತ ಹೇಳ್ಬೋದು. IPL ಅಂದರೆ RCBಗೆ ಬರೋದಕ್ಕೆ ಇವರಿಗೆ ತುಂಬ ಇಷ್ಟ, IPL ಆಡೋದಕ್ಕೂ ತುಂಬ ಇಷ್ಟ ಅಂತ ನನಗೇನೋ ಅನ್ನಿಸ್ತದೆ. ಬಟ್ ಅವ್ರದ್ದು ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತಲ್ಲ ಮಗ, ರೂಲ್ಸು ರೆಗ್ಯುಲೇಷನ್ ಕಂಡೀಷನ್ಸ್ ಎಲ್ಲ, ಅದಕ್ಕೂ ಒಪ್ಕೋಬೇಕು ಇವರು ಕೂಡ. ಸೊ ಅವ್ರ ಮೇಲೆ ಕೇಸ್ ಹಾಕಿದ್ರು ಅಂತ ಹೇಳಿದ್ರೆ ಏನೋ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಇದು ಫಸ್ಟ್ ಅಪ್ಡೇಟು. ಒಂದು ಸೆಕೆಂಡ್ ಅಪ್ಡೇಟು, ಈ ಒಂದು ಸಲ ಆಲ್ರೆಡಿ ಈಗ 7-8 ಮ್ಯಾಚ್ ಎಲ್ಲ ಆಗಿದೆ ಅಲ್ವಾ. ಸೊ 7-8 ಮ್ಯಾಚಸ್ ಆಗಿದೆ. ಸೊ ಅದರಲ್ಲಿ ಇವಾಗ ಪಾಯಿಂಟ್ಸ್ ಟೇಬಲ್ ಕೂಡ ನೋಡ್ತಾ ಇದ್ದಾರೆ. RR ಫಸ್ಟ್ ಇದ್ದಾರೆ. ಫಸ್ಟ್ ಮ್ಯಾಚಲ್ಲಂತೂ ಸರಿಗೆ ಹೊಡೆದ್ರು, CSGವ್ರಿಗಂತೂ ಆಡ್ಸ್ಕೊಂಡು ನೋಡಿದ್ರು, ಅಷ್ಟು ಬೇಗ ಆಲ್ಔಟ್ನ ಮಾಡಿ. ಆ್ಯಂಡ್ ವೈಭವ್ ಸೂರ್ಯವಂಶಿ ಅಂತೂ ಫುಲ್ಲು ಹುಚ್ಚು ನಾಯಿ ಹೊಡೆದಂಗೆ ಹೊಡೆದು CSG ಅವರಿಗೆ. ಆ್ಯಂಡ್ ಅವರು ಕೂಡ ಫಸ್ಟ್ ಟೇಬಲ್ ಇದ್ದಾರೆ, ಟಾಪರಲ್ಲಿದ್ದಾರೆ. ಆ್ಯಂಡ್ RCB ಸೆಕೆಂಡ್ ಪ್ಲೇಸು, ಒಂದಕ್ಕೆ ಒಂದು, ಅದು SRH ಅವ್ರಿಗೂ ಫುಲ್. ನಿನ್ನೆ SRH ಅವ್ರಿಗೆ ಗೆದ್ದುಬಿಟ್ರು, ಬಟ್ SRH ಅವರು RCB ಮೇಲೆ ಗೆಲ್ಲಕ್ಕಾಗಲಿಲ್ಲ, ಬಿಕಾಸ್ ಆ ಲೆವೆಲ್ಗೆ ಡಾಮಿನೇಟ್ ಮಾಡಿದ RCB. ಆ್ಯಂಡ್ DC ಕೂಡ ಗೆದ್ದಿದ್ದಾರೆ. ಆ್ಯಂಡ್ MI 4th ಪೊಸಿಷನಲ್ಲಿದ್ದಾರೆ. MI ಅಂತೂ ಮಗ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಸ್ಕ್ವಾಡು ಮತ್ತು ಪ್ಲೇಯಿಂಗ್ 11 ಏನು ಗುರು ಅವ್ರದ್ದು ಪ್ಲೇಯಿಂಗ್ 11 ಇರೋದು ನೆಕ್ಸ್ಟ್ ಲೆವೆಲು. ಆ್ಯಂಡ್ RR ಕೂಡ ಸಕ್ಕತ್ತಾಗಿದೆ. RCB ಅಂತೂ ಕೇಳಂಗೆ ಇಲ್ಲ. DC ಓಕೆ ಡೀಸೆಂಟ್ ಆಗಿದೆ, ಡೀಸೆಂಟ್ ಆಗಿದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅಂತೂ ಇನ್ನೂ ಡೇಂಜರಸ್ ಸೈಡಾಗಿ ಕಾಣಿಸ್ತಾ ಇರೋದು. ಸೊ ಲಾಸ್ಟ್ ಸೀಸನ್ನು ಅವ್ರು ಎಲ್ಲಿ ಸ್ಟಾಪ್ ಮಾಡಿದ್ರೆ ಒಂದೇ ಒಂದು, ಅದು ಫೈನಲ್ಸಲ್ಲಿ ಸ್ವಲ್ಪ ಅವ್ರಿಗೆ ಕಾಲು ಎಳೀತು, ಒಂದು ಸ್ವಲ್ಪ ಬ್ರೇಕ್ ಆಯಿತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನೆಲ್ಲೂ ಕೂಡ ಸ್ಟಾಪೇ ಆಗಿರಲಿಲ್ಲ, ಅನ್ಸ್ಟಾಪಬಲ್ ಆಗಿದ್ರು. ಸೊ ಈ ಒಂದು ಸೀಸನ್ ಅದನ್ನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ 5ನೇ ಪೊಸಿಷನಲ್ಲಿದ್ದಾರೆ. ಆ್ಯಂಡ್ SRH ನಿನ್ನೆ ಒಂದು ಮ್ಯಾಚ್ನ ಗೆದ್ಬಿಟ್ರು ಕಲ್ಕತ್ತಾ ವಿರುದ್ಧ. ಸೊ ನಿನ್ನೆ ಅಂತೂ ಚೆನ್ನಾಗಿ ಗೆದ್ರು. ಆ್ಯಕ್ಚುಲಿ ಅದು ಹೆಂಗಿದ್ರು ಅಂತಲೇ ಗೊತ್ತಿಲ್ಲ, ಅಂಥ ಒಳ್ಳೆ ಸ್ಟಾರ್ಟ್ ಸಿಕ್ಕಿದ್ದು ಆ್ಯಕ್ಚುಲಿ KK ಅವ್ರಿಗೆ. ಬಟ್ ಅವರು ಮಿಸ್ಟೇಕ್ ಮಾಡಿ ಸೋತು ಅಂತ ಹೇಳ್ತೀನಿ KK ಅವರು. ಆ್ಯಂಡ್ GT ಫಸ್ಟ್ ಮ್ಯಾಚ್ನ ಹೊಗೆ ಹಾಕೊಂಡ್ರು. ಆ್ಯಂಡ್ LSG ಕೂಡ ಹೊಗೆ ಹಾಕೊಂಡ್ರು. LSG ಅಂತೂ ರಿಷಬ್ ಪಂತ್ ಅಂತೂ ಓನರು ಸ್ವಲ್ಪ ಆ ಕಡೆ ಆಗ್ತದೆ, ಮತ್ತು ಓನರು ಸ್ವಲ್ಪ ಏನೋ ಮತ್ತೆ ರಗಳೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ಬಟ್ ಸ್ವಲ್ಪ ಫ್ರೆಂಡ್ಲಿಯಾಗಿ ಕೂಡ ಇರ್ಬೋದು. ಬಟ್ ಸೋಷಿಯಲ್ ಮೀಡಿಯಾ ಅದೇ ಥರ ಬರ್ತಾ ಇರೋದು. ಆ್ಯಂಡ್ KK ಅವರು 2-2 ಹೊಗೆ ಹಾಕೊಂಡ್ರು. ಫಸ್ಟ್ ಮ್ಯಾಚ್ MI ವಿರುದ್ಧ, ಆ್ಯಂಡ್ ಸೆಕೆಂಡ್ ಮ್ಯಾಚ್ SRH ವಿರುದ್ಧ. ಸೊ ಫಸ್ಟ್ ಮ್ಯಾಚ್ ಆ್ಯಕ್ಚುಲಿ ಸರಿಗೆ ಹೊಡೆದ್ರು MI ಅವರು. 220 ರನ್ ಹೊಡೆದಿದ್ರು, 220 ಹೊಡೆದಿದ್ರು ಆ್ಯಕ್ಚುಲಿ KK ಅವರು. ಅದನ್ನು ಚೇಸ್ ಮಾಡಿದ್ದು MI ಅವರು. ಆ್ಯಂಡ್ ಸೆಕೆಂಡ್ ಮ್ಯಾಚ್ ಕೂಡ ಹಂಗೆ ಇವರು ಚೇಸ್ ಮಾಡೋಕ್ಕೆ ಹೋಗಿ ಹೋಗಿ ಹಾಕೊಂಡು. CSG ಅಂತೂ ಫಸ್ಟ್ ಮ್ಯಾಚು ಹಂಗೆ ಸರಿಗೆ ಹೊಡ್ಸ್ಕೊಂಡ್ರು ಮಗ, ಹೇಳ್ತಾ ಇದ್ದೀನಿ. ವೈಭವ್ ಸೂರ್ಯವಂಶಿ ಅಂತೂ ಹೊಡೆದ್ರು ಹಾಕ್ಬಿಟ್ರು, ಸೋತ್ರು. ಇದು ಆ್ಯಕ್ಚುಲಿ ಪಾಯಿಂಟ್ಸ್ ಟೇಬಲ್ ಸ್ಟಿಲ್ ಇರೋದು. ಇವತ್ತಿನ ಮ್ಯಾಚು ಪಂಜಾಬ್ ವರ್ಸಸ್ CSG ಪ್ರಿಡಿಕ್ಷನ್. ಇವತ್ತು ಆ್ಯಕ್ಚುಲಿ ನಾನು ಪ್ರಿವ್ಯೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಗೈಸ್. ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ, ನಿಮಗೆ ಪ್ರಿಡಿಕ್ಷನ್ ಸಿಗುತ್ತೆ. ನಾಳೆಯಿಂದ ಮಾಡ್ತೀನಿ, ಸ್ವಲ್ಪ ಬಿಸಿ ಇದ್ದೆ, ಸಾರಿ. ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಇವತ್ತಿನ ಮ್ಯಾಚ್ ಎಂಜಾಯ್ ಮಾಡೋದ ಲೈವಲ್ಲಿ ಕೂಡ ಬರ್ತೀನಿ ಗಾಯ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.